ಮಲೆನಾಡಿನ ಮಡಿಲಿನಲ್ಲಿ ಮತ್ತೊಂದು ಅವಘಡ ಸಂಭವಿಸಿದೆ. ಹೃದಯಾಘಾತಕ್ಕೆ ಮತ್ತೊಬ್ಬ ಪ್ರವಾಸಿಗ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ನೋಡಿ. ಮಲೆನಾಡಿನ ಮಡಿಲಿನಲ್ಲೀಗ ಮತ್ತೊಂದು ಅವಘಡ ಸಂಭವಿಸಿರುವಂಥದ್ದು. ಮಲೆನಾಡಿನ ಮಡಿಲಿನಲ್ಲಿ ಮತ್ತೊಂದು ಸಾವಾಗಿದೆ. ಹೃದಯಾಘಾತಕ್ಕೆ ಮತ್ತೊಬ್ಬ ಪ್ರವಾಸಿಗ ಸಾವನ್ನಪ್ಪಿದ್ದಾರೆ. ಬೆಂಗಳೂರು ಮೂಲದ ಶ್ರೀಕಾಂತ್ ಈಗ ದುರ್ಮರಣ ಹೊಂದಿರುವಂಥದ್ದು. ಹೊಸನಗರದ ಕೊಡಚಾದ್ರಿ ತಪ್ಪಲಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಶ್ರೀಕಾಂತ್ ಎಂಬ ಯುವಕನಿಗೆ. ಬೆಂಗಳೂರಿನಿಂದ ಸ್ನೇಹಿತರೊಂದಿಗೆ ಕೊಡಚಾದ್ರಿಗೆ ತೆರಳಿದ್ರು ಶ್ರೀಕಾಂತ್. ಕೊಟ್ಟಿನಹೊಳೆಯ ಒಂದು ಸ್ನೇಹಿತನ ಮನೆಯಲ್ಲಿ ಶ್ರೀಕಾಂತ್ ತಂಗಿದ್ರು. ಕಳೆದ ರಾತ್ರಿ ಎದೆ ನೋವಿನಿಂದ ಶ್ರೀಕಾಂತ್ ಕುಸಿದು ಬಿದ್ದಿದ್ದಾರೆ. ಕೂಡಲೇ ಶ್ರೀಕಾಂತ್ರನ್ನ ಆಸ್ಪತ್ರೆಗೆ ಸ್ನೇಹಿತರು ಕರೆದೊಯ್ದಿರುವಂಥದ್ದು. ಆದರೆ ದುರಾದೃಷ್ಟವಶಾತ್ ಶ್ರೀಕಾಂತ್ ಈಗ ಇಹಲೋಕವನ್ನ ತ್ಯಜಿಸಿದ್ದಾರೆ. ಇತ್ತೀಚೆಗಷ್ಟೇ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಂತಹ ಭಾಮ ಹರೀಶ್ ಪುತ್ರ ಈಗ ಮತ್ತೊಂದು ಇದೇ ಥರ ಪ್ರಕರಣ ಆಗಿರುವಂಥದ್ದು. ಮಲೆನಾಡಿನ ಮಡಿಲಿನಲ್ಲಿ ಮತ್ತೊಂದು ಅವಘಡ ಸಂಭವಿಸಿದೆ. ಹೃದಯಾಘಾತಕ್ಕೆ ಮತ್ತೊಬ್ಬ ಯುವಕ ಸಾವನ್ನಪ್ಪಿರುವಂಥದ್ದು. 28 ವರ್ಷದ ಶ್ರೀಕಾಂತ್ ಈಗ ಸಾವನ್ನಪ್ಪಿದ್ದಾರೆ. ಬೆಂಗಳೂರು ಮೂಲದ ಶ್ರೀಕಾಂತ್. ಹೃದಯಾಘಾತ ಸಂಭವಿಸಿದೆ. ಮಲೆನಾಡಿಗೆ ಅಂದರೆ ಕೊಡಚಾದ್ರಿಗೆ ಪ್ರವಾಸಕ್ಕೆಂದು ತೆರಳಿದ್ರು. ಈ ವೇಳೆ ಹಾರ್ಟ್ ಅಟ್ಯಾಕ್ ಸಂಭವಿಸಿದೆ. ಸ್ನೇಹಿತನ ಮನೆಯಲ್ಲಿ ಸ್ಟೇ ಆಗಿದ್ರು. ಬೆಂಗಳೂರಿನಿಂದ ಸ್ನೇಹಿತರೊಂದಿಗೆ ಶ್ರೀಕಾಂತ್ ತೆರಳಿದ್ರು. ಸ್ನೇಹಿತನ ಮನೆಯಲ್ಲಿ ಉಳ್ಕೊಂಡಿದ್ರು. ಇದ್ದಕ್ಕಿದ್ದ ಹಾಗೆ ಎದೆ ನೋವಿನಿಂದ ಬಿದ್ದಿದ್ದಾರೆ, ಕುಸಿದು ಬಿದ್ದಿದ್ದಾರೆ. ನಂತರ ತಕ್ಷಣ ಆಸ್ಪತ್ರೆಗೆ ಸ್ನೇಹಿತರು ಕರೆದೊಯ್ದಿದ್ದಾರೆ. ಆದರೆ ದುರಾದೃಷ್ಟವಶಾತ್ ಇಲ್ಲಿ ಶ್ರೀಕಾಂತ್ ನಿಧನರಾಗಿದ್ದಾರೆ. ಮಲೆನಾಡಿನ ಮಡಿಲಿನಲ್ಲೀಗ ಮತ್ತೊಂದು ಅವಘಡ ಸಂಭವಿಸಿದೆ. ಮೊನ್ನೆ ಅಷ್ಟೇ ಹೃದಯಾಘಾತಕ್ಕೆ ಉಲ್ಲಾಸ್ ಬಲಿಯಾಗಿದ್ರು. ಭಾಮ ಹರೀಶ್ ಪುತ್ರ ಉಲ್ಲಾಸ್ ಈ ತಿಂಗಳು ತೀರೋದ್ರೊಳಗೆ ಮತ್ತೊಂದು ಸಾವಾಗಿರುವಂಥದ್ದು. ಅಂದರೆ ಮತ್ತೊಂದು ಹೃದಯಾಘಾತ ಪ್ರಕರಣ ಅದೇ ಕೊಡಚಾದ್ರಿಯಲ್ಲಿ ನಡೆದಿರುವಂಥದ್ದು. ಭಾಮ ಹರೀಶ್ ಪುತ್ರ ಉಲ್ಲಾಸ್ ಕೂಡ ಸಾವನ್ನಪ್ಪಿದ್ರು. ಇದೀಗ 28 ವರ್ಷದ ಶ್ರೀಕಾಂತ್ ಕೂಡ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿರುವ ಘಟನೆ ನಡೆದಿದೆ. ಬೆಂಗಳೂರು ಮೂಲದ ಶ್ರೀಕಾಂತ್ ಹೊಸನಗರದ ಕೊಡಚಾದ್ರಿ ತಪ್ಪಲಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಕೊಡಚಾದ್ರಿಯಲ್ಲಿ ಬೆಂಗಳೂರಿನಿಂದ ಸ್ನೇಹಿತರೊಂದಿಗೆ ಯುವಕ ಪ್ರವಾಸಕ್ಕಂತ ಬಂದಿದ್ದಾರೆ. ಕಟ್ಟಿನಹೊಳೆಯ ಸ್ನೇಹಿತನ ಮನೆಯಲ್ಲಿ ಎಲ್ಲ ಸ್ನೇಹಿತರು ಸ್ಟೇ ಆಗಿರ್ತಾರೆ. ಈ ವೇಳೆ ಇದ್ದಕ್ಕಿದ್ದಂತೆ ಶ್ರೀಕಾಂತ್ ಕುಸಿದು ಬಿದ್ದಿದ್ದಾರೆ. ತಕ್ಷಣವೇ ಸ್ನೇಹಿತರೆಲ್ಲರೂ ಸೇರಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಆದರೆ ಇಲ್ಲಿ ದುರಾದೃಷ್ಟವಶಾತ್ ಶ್ರೀಕಾಂತ್ 28 ವರ್ಷದ ಶ್ರೀಕಾಂತ್ ಸಾವನ್ನಪ್ಪಿದ್ದಾರೆ. ದುರ್ಮರಣ ಹೊಂದಿದ್ದಾರೆ ಶ್ರೀಕಾಂತ್. ಈ ಹಿಂದೆ ನೋಡಿ ಅಂದರೆ ಇದೇ ತಿಂಗಳಿನಲ್ಲಿ ಈ ಘಟನೆ ನಡೆದಿರುವಂಥದ್ದು. ಭಾಮ ಹರೀಶ್ ಪುತ್ರ ಕೂಡ ಸಾವನ್ನಪ್ಪಿದ್ರು ಕೊಡಚಾದ್ರಿಯಲ್ಲೇ. ಇದೀಗ ಶ್ರೀಕಾಂತ್ ಮತ್ತೊಂದು ಬಲಿಯಾಗಿರುವಂಥದ್ದು. 28 ವರ್ಷದ ಯುವಕನಿಗೆ ಹಾರ್ಟ್ ಅಟ್ಯಾಕ್ ಆಗಿರುವಂಥದ್ದು. ಹೃದಯಾಘಾತಕ್ಕೆ ಮತ್ತೊಂದು ಬಲಿಯಾಗಿದೆ. ಬೆಂಗಳೂರು ಮೂಲದ ಶ್ರೀಕಾಂತ್ ದುರ್ಮರಣ ಹೊಂದಿದ್ದಾರೆ.